ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ಇಲ್ಲಿವರೆಗೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಆದಷ್ಟು ಮಟ್ಟಿಗೆ ವಿಡಿಯೋನ ಶೇರ್ ಮಾಡಿರಿ, ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ ಅಂತ ಹೇಳ್ತಾ ಕೊನೆವರೆಗೂ ಈ ವಿಡಿಯೋನ ನೋಡುವವರೆಗೂ ನೀವು ಜಜ್ಮೆಂಟನ್ನು ಕೊಡೋದಕ್ಕೆ ಹೋಗಬೇಡ್ರಿ. ಆಮೇಲೆ ಜಜ್ಮೆಂಟನ್ನು ಕೊಡಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ನೆನಪಿಗೆ ಬರೋದೇ ಸೌಜನ್ಯ ಅಂತಕ್ಕಂಥ ಒಂದು ತಂಗಿ, ತಾಯಿ, ಅಕ್ಕ ಎಲ್ಲನ್ನ. ಆ ಹೆಣ್ಣು ಮಗಳನ್ನ 4-5 ಜನ ಕೂಡ್ಕೊಂಡು ಅತ್ಯಾಚಾರವನ್ನು ಮಾಡಿ ಅವಳ ಮರ್ಮಾಂಗಕ್ಕೆ 5ರಿಂದ 6 ಇಂಚು ಮಣ್ಣನ್ನು ತುಂಬಿ ಅವಳನ್ನು ಬೆತ್ತಲೆಯಾಗಿ ಜೋರಾದ ಮಳೆಯಲ್ಲಿ ಬಂದ ಆ ಒಂದು ಅರಣ್ಯ ಪ್ರದೇಶದಲ್ಲಿ ಒಗೆದು ಹೋಗಿರ್ತಾರಲ್ಲ ಅತ್ಯಾಚಾರಿಗಳು. ಅದ್ರ ಜೊತೆಗೆ ಆ ಸೌಜನ್ಯಗಳನ್ನು ನೋಡಿರ್ತಕ್ಕಂಥ ಕೆಲವೊಂದಿಷ್ಟು ಹೊತ್ಕೊಂಡು ಹೋಗ್ತಕ್ಕಂಥ ಒಂದು ಸಂದರ್ಭವನ್ನು ನೋಡಿರ್ತಕ್ಕಂಥ ಎಷ್ಟೋ ಸಾಕ್ಷಿಗಳು ಅದಾವ. ಆ ಸಾಕ್ಷಿಯಲ್ಲಿ ಇವತ್ತು ಒಂದು ಸಾಕ್ಷಿ ಮಂಡ್ಯದ ಹೆಣ್ಣುಮಗಳು ಮುಂದೆ ಬಂದರೂ ಕೂಡ ಈ ಹರ್ಷೇಂದ್ರ ಜೈನ್, ವೀರೇಂದ್ರ ಹೆಗಡೆ ಅತ್ಯಾಚಾರಿಗಳ ತನಿಖೆ ಇವತ್ತಿಗೂ ಕೂಡ ಆಗ್ತಾ ಇಲ್ಲ. ಅವತ್ತು ಆ ಬಸ್ನಲ್ಲಿರ್ತಕ್ಕಂಥ ಒಬ್ಬರು ಟೀಚರ್, ಒಬ್ಬ ಕಂಡಕ್ಟರ್ ಅವ್ರು ಮಾತನಾಡಿರ್ತಕ್ಕಂಥ ಒಂದು ಸಂದರ್ಭ ಇದು ಪ್ರತಿದಿನ ಇಲ್ಲಿ ಈ ರೀತಿ ನಡೀತಾ ಇರ್ತದೆ. ದಯವಿಟ್ಟು ಆ ಕಡೆ ಯಾರು ಲಕ್ಷಕ್ಕೆ ಹೋಗ್ಬಾರ್ದು ಅಂದಿರ್ತಕ್ಕಂಥ ಮಾತುಗಳಾಗಿರ್ಬೋದು, ಅಥವಾ ಸೌಜನ್ಯಗಳ ಕೇಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಸಾಕ್ಷಿಗಳನ್ನು ಕೊಲೆ ಆಗಿರ್ತಕ್ಕಂಥದ್ದಾಗಿರ್ಬೋದು. ಆಮೇಲೆ ಸೌಜನ್ಯದ ಕೇಸನ್ನು, ಅವಳ ಒಂದು ಹತ್ಯಾಕಾಂಡವನ್ನು ಈ ಚಿನ್ನಯ್ಯ ಪ್ರಾರಂಭದಲ್ಲಿ ಬಂದು ಏನು ಎಳೆಯಾಗಿ ಬಿಚ್ಚಿ ಹೇಳ್ತಾನಲ್ಲ, ಇದನ್ನು ನಿಚ್ಚಲ್ ಜೈನೇ ಮಾಡಿದ್ದು, ಚಿಕ್ಕ ಧನಿಗಳ ಮಗನೇ ಮಾಡಿದ್ದು. ಆದರೂ ಕೂಡ ಇಲ್ಲಿ ಚಿಕ್ಕ ಧನಿಗಳ ಒಂದು ತನಿಖೆ ಆಗಲಿಲ್ಲ, ಅವರ ಮಗನ ತನಿಖೆ ಆಗಲಿಲ್ಲ, ಅಥವಾ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರ ತನಿಖೆ ಕೂಡ ಆಗಲಿಲ್ಲ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ನಮಗೆ ನೆನಪು ಬರೋದು ದೀಪಿಕಾ ಪಡ್ಕೊನೆ, ಐಶ್ವರ್ಯ ರಾಯ್ನಲ್ಲ, ಬರೋದೇ ಸೌಜನ್ಯಗಳದ್ದು. ಯಾಕಂದ್ರೆ ನಾಳೆ ಅದು ನನ್ನ ಮಗಳ ಮೇಲೂ ಕೂಡ ಆಗಬಾರ್ದು. ಆ ಸೌಜನ್ಯಗಳ ತಂಗಿ ಹೇಳ್ತಾಳ ನಮ್ಮ ತಾಯಿ ನನಗಮ್ಮ ಸೌಜನ್ಯಳಿಗೆ ಪದ್ಮಲತಾ ಆಮೇಲೆ ವೇದವಲ್ಲಿ ಸ್ಟೋರಿಗಳನ್ನ ಹೇಳ್ತಾ ಇದ್ರು. ಆದ್ರೆ ನಾವೆಲ್ಲರೂ ಕೂಡ ಚಿಕ್ಕವರಿದ್ದು ನಮ್ಮಮ್ಮ ಹೇಳೋದನ್ನ ನಾವು ಸುಮ್ಮನೆ ಕುತ್ಕೊಂಡು ಕೇಳ್ತಿದ್ವಿ. ಆದರೆ ಯಾವಾಗ ನಮ್ಮ ಮನೆಯಲ್ಲಿರ್ತಕ್ಕಂಥ ಹೆಣ್ಣನ್ನ ಈ ರಾಕ್ಷಸರು ತಿಂದು ತೆಗೆದ್ರಲ್ಲ, ಆವಾಗ ನಮಗೆ ಗೊತ್ತಾಯ್ತು ಆ ಪದ್ಮಲತಾ ಮತ್ತು ವೇದವಲ್ಲಿ ಆ ಯಮುನಾಳಿಗೆ ಆಗಿರ್ತಕ್ಕಂಥ ಘೋರ ಕೃತ್ಯ ಎಂತದಂದ ಆ ತಂಗಿ, ಸೌಜನ್ಯಳ ತಂಗಿ ಕಣ್ಣೀರು ಹಾಕ್ತಾ ಹೇಳ್ತದ. ಆದ್ರೆ ಇವತ್ತು ಏನಾಗ್ಯದಪ್ಪ ಅಂದ್ರ, ಈ ಚಿನ್ನಯ್ಯ ಹೇಳಿಕೆ ಕೊಟ್ಟಿರ್ತಕ್ಕಂಥ ಚಿನ್ನಯ್ಯ ಮಟ್ಟಣ್ಣನವರ್, ತಿಮ್ಮರೊಡ್ಡಿ, ಸಮೀರ್, ಜಯಂತ್, ವಿಠ್ಠಲಗೌಡನ ಮೇಲೆ ಜೀವ ಬೆದರಿಕೆಯನ್ನ ಕೇಸ್ ಹಾಕ್ಯಾನ. ಇಲ್ಲಿ ನಾವು ಒಂದು ಗಮನಿಸಬೇಕಾಗ್ತದ, ಏನಪ್ಪಾ ಅಂದ್ರ ಚಿನ್ನಯ್ಯ ಹೇಳಿಕೆ ಕೊಟ್ಟಿದ್ದು ವೀರೇಂದ್ರ ಹೆಗಡೆ, ಹರ್ಷೇಂದ್ರ ಜೈನ್, ನಿಚ್ಚಲ್ ಜೈನ್ ವಿರುದ್ಧವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಹರ್ಷೇಂದ್ರ ಜೈನ್ ಒಬ್ಬ ಅತ್ಯಾಚಾರಿ ಅಂತ ಹೇಳ್ಯಾನ, ಒಬ್ಬ ಕಾಮುಕ ಅಂತ ಹೇಳ್ಯಾನ. ನಿಚ್ಚಲ್ ಜೈನ್ ಸೌಜನ್ಯಗಳನ್ನ ರೇಪ್ ಮಾಡ್ಯಾನ ಅಂತ ಚಿನ್ನಯ್ಯ ಹೇಳ್ಯಾನ. ಆದ್ರೆ ಇಲ್ಲಿ ಜೀವ ಬೆದರಿಕೆ ಕೇಸನ್ನ ಹಾಕಿದ್ದು ಮಟ್ಟಣ್ಣನವರ ಮೇಲೆ, ತಿಮ್ಮರೊಡ್ಡಿಯವರ ಮೇಲೆ. ಸೊ ಕೇಸನ್ನ ಹಾಕಬೇಕಾಗಿದ್ದು ಯಾರ ಮೇಲೆಪ್ಪ ಅಂದ್ರೆ ಜೀವ ಬೆದರಿಕೆ ಕೇಸನ್ನ ವೀರೇಂದ್ರ ಹೆಗಡೆ, ನಿಚ್ಚಲ್ ಜೈನ್, ಉದಯ್ ಜೈನ್ ಮತ್ತು ಹರ್ಷೇಂದ್ರ ಜೈನ್ ಮೇಲೆ ಜೀವ ಬೆದರಿಕೆ ಕೇಸನ್ನ ಹಾಕಬೇಕಾಗಿದ್ದು ಚಿನ್ನಯ್ಯ. ಆದ್ರೆ ಇಲ್ಲಿ ಹಾಕ್ಸಿದ್ದು ಇವ್ರ ಮೇಲೆ. ಹಾಗಾದ್ರೆ ಚಿನ್ನಯ್ಯನಿಗೆ ಸಪೋರ್ಟ್ ಮಾಡಿದವರು ಅತ್ಯಾಚಾರಿಗಳೇ ಇರ್ತಾರೆ. ಇದು SIT ಗಮನಕ್ಕೆ ಬರ್ತಾ ಇಲ್ಲ. ಯಾಕೆ ಇವ್ರು ಈ ರೀತಿ ಥಿಂಕ್ ಮಾಡ್ತಾ ಇಲ್ಲ? ಅವನವ್ನು ನಾವು ಗಪ್ ಅದು ಸೋನಿ ಟಿವಿದಾಗ ಬರ್ತಿದ್ದಲ್ಲ CID, ಅದನ್ನ ನೋಡ್ಕೋತಿದ್ರು ಚಲೋ, ಇಲ್ಲದ್ರೆ ಅವ್ರನ್ನ ಕರೆಸಿದ್ರು ಚಲೋ. ಗಪ್ ಭಾಳ ಚಂದ ಇನ್ವೆಸ್ಟಿಗೇಷನ್ ಮಾಡ್ತಾರ್ರಿ ಅವರು. ಸೋನಿ ಟಿವಿದಾಗ CID ಅಂತ ಬರ್ತಿತ್ತಲ್ಲ, ಸೊ ಅವ್ರನ್ನ ಕರೆಸಿದ್ ಚಲೋ. ಇದು SIT ಕ್ಯಾನ್ಸಲ್ ಮಾಡಿ ಅವರೇ ಚಲೋ. ಮತ್ತು ಇಷ್ಟೆಲ್ಲ ಮುಂದೆ ಸಾಕ್ಷಿಗಳು ಅದಾವ, ಇವೆಲ್ಲ ಏನು ಮಾಡೋದ ಒಂದು ಅರ್ಥ ಆಗೋದಿಲ್ಲ. ನನ್ನ ಪ್ರಕಾರ ಹರ್ಷೇಂದ್ರ ಜೈನ್ ಅರೆಸ್ಟ್ ಆಗಬೇಕು. ಯಾಕೆ ಆಗಬೇಕು? ಹರ್ಷೇಂದ್ರ ಜೈನ್ ಅರೆಸ್ಟ್ ಯಾಕೆ ಆಗಬೇಕು? ಇವನನ್ನ ಜೈಲಿಗೆ ಯಾವ್ದು ಕುಣಿಸ್ಬೇಕು. ಮಹೇಶ್ ಶೆಟ್ಟಿ, ತಿಮ್ಮರೊಡ್ಡಿ ಅವ್ರನ್ನ ಗಡಿಪಾರ ಮಾಡಿದ್ರು. ಯಾಕೆ ಮಾಡಿದ್ರು? ಈ ಒಂದು ಪ್ರಕರಣ ಮಹೇಶ್ ಶೆಟ್ಟಿ, ತಿಮ್ಮರೊಡ್ಡಿ ಇದ್ರೆ ಉಗ್ರ ರೂಪ ತಾಳ್ತದ. ಅದಕ್ಕೇನಪ್ಪಾ ಅಂದ್ರೆ ಈ ಪ್ರಕರಣ ಮುಗಿಯುವವರೆಗೂ ಕೂಡ ಮಹೇಶ್ ಶೆಟ್ಟಿ, ತಿಮ್ಮರೊಡ್ಡಿ ಅವ್ರನ್ನ ಗಡಿಪಾರ ಮಾಡ್ಬೇಕಂತ ಗಡಿಪಾರ ಮಾಡಿಬಿಟ್ರೆ, ಹೌದಲ್ಲ? ಹಾಗಾದ್ರೆ ನಾಳೆ ಚಿನ್ನಯ್ಯನನ್ನ ಮರ್ಡರ್ ಮಾಡಿದ ನಂತರ ಆ ಕೊಲೆಯ ಆಪಾದನೆಯನ್ನ ಮಟ್ಟಣ್ಣನವರ ಮೇಲೆ, ತಿಮ್ಮರೊಡ್ಡಿ ಮೇಲೆ, ಜಯಂತ್ ಅವರ ಮೇಲೆ, ಆಮೇಲೆ ವಿಠ್ಠಲಗೌಡನ ಮೇಲೆ, ಸಮೀರ್ನ ಗೌಡನ ಮೇಲೆ ಹಾಕೋದಿಲ್ಲ ಅನ್ನೋದಕ್ಕೆ ಏನದ ಪ್ರೂಫ್? ಯಾಕಂದ್ರೆ ಸೌಜನ್ಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲಾ ಸಾಕ್ಷಿಗಳನ್ನು ನಾಶ ಮಾಡಿದ್ದಾರೆ ಇವರು ಅತ್ಯಾಚಾರಿಗಳು. ಸೊ ಇದೇ ಅತ್ಯಾಚಾರಿಗಳು ಚಿನ್ನಯ್ಯನಿಗೆ ನೀ ಕೇಸ್ ಹೋಗಿ ಹಾಕಿ, ಜೀವ ಬೆದರಿಕೆ ಕೇಸ್ ಹಾಕ, ಮುಂದೆ ಬಂದಿದ್ದು ನಾವು ನೋಡ್ಕೊಳ್ತೀವಿ ಅಂತ ಹೇಳ್ತಾರ. ನಾಳೆ ಸ್ವಲ್ಪ ದಿನ ಆದ ಚಿನ್ನಯ್ಯನನ್ನ ಕೊಲೆ ಮಾಡಿ
ಸೊ ಚಿನ್ನಯ್ಯ ಕೇಸ್ ಹಾಕಿದ್ದ. ಸೊ ಈ ಕೊಲೆಯನ್ನ ಮಟ್ಟಣ್ಣವರ್, ತಿಮ್ಮರೊಡ್ಡಿ, ಜಯಂತ, ವಿಠ್ಠಲಗೌಡ, ಸಮೀರ್ ಇವರ ಮಾಡ್ಯಾರ ಅಂತ ಹೇಳಿ ಆ ಅಮಾಯಕರನ್ನ ಜೈಲಿಗೆ ಹಾಕೋದಿಲ್ಲ ಅನ್ನೋದಕ್ಕ ಏನು ಸಾಕ್ಷಿ ಅದ? ಸೊ ಹಾಗಾದ್ರೆ ಯಾವ ರೀತಿ ತಿಮ್ಮರೊಡ್ಡಿ ಅವರನ್ನ ಗಡಿಪಾರ ಮಾಡಿದಾರಲ್ಲ, ಅದೇ ರೀತಿ ಈ ಪ್ರಕರಣ ಮುಗಿಯುವವರೆಗೂ ಕೂಡ ವೀರೇಂದ್ರ ಹೆಗಡೆಯನ್ನು ಕೂಡ ಗಡಿಪಾರ ಮಾಡಬೇಕು. ಹರ್ಷೇಂದ್ರ ಜೈನನ್ನ ಅರೆಸ್ಟ್ ಮಾಡಬೇಕು, ಬಂಧನದಲ್ಲಿಡಬೇಕು. ಆಮೇಲೆ ಈ ವಸಂತ್ ಗಿಳಿಯಾರನ್ನು ಕೂಡ ಹಿಂಡಲ್ಗ ಜೈಲಿಗೆ ಹಾಕಬೇಕು. ಆಮೇಲೆ ಈ ನಿಚ್ಚಲ್ಲು, ಉದಯ ಇವ್ರು ಯಾರ್ಯಾರು ಅದಾರಲ್ಲ ಇವ್ರನ್ನೂ ಕೂಡ ಏನ್ ಮಾಡ್ಬೇಕಪ್ಪ ಅಂದ್ರೆ ಬಿಹಾರ್ನ ತಿಹಾರ್ ಜೈಲಿಗೆ ಓದ್ ಹಾಕಬೇಕು. ಇವ್ರನ್ನೆಲ್ಲ ಒಂದೊಂದು ದಿಕ್ಕಿಗೆ ಇಡ್ಬೇಕ್ರಿ. ಒಂದ ಕಡೆ ಇಟ್ರೆ ಇವರೆಲ್ಲ ಗಜ್ಮಾ ಮಾಡ್ತಾರ. ಯಾಕಂದ್ರೆ ಮೊದಲ ಚಿನ್ನಯ್ಯ ಹೇಳ್ಯಾರ ಕಾಮುಕರದಾರ್ತಂದ ಒಬ್ರಿಗೊಬ್ರು ಗಜ್ಮಾ ಮಾಡ್ಕೊಂಡು ಕೂತಿರ್ತಾನೆ. ಏನ್ ಮಾಡೋದ್ರಿ? ಅಲ್ಲಿರ್ತಕ್ಕಂಥ ಪೊಲೀಸರಿಗೆಲ್ಲ ಹೈರಾಣ ಆಗೋದ್ರಿ, ಅದೇ ಜೈಲರ್ಗದು ಹೈರಾಣ ಆಗಿಬಿಡೋದು. ಇದೇನು ನಡಿಸ್ಯಾರತ್ತಂದ. ಅದಕ್ಕೆ ಇವ್ರನ್ನ ಒಬ್ಬರನ್ನ ತಿಹಾರ್ಗೆ ಇಡೋದು, ಒಬ್ಬರನ್ನ ಬಳ್ಳಾರಿ ಜೈಲಿಗೆ ಇಡೋದು, ಈ ಹರ್ಷಂದ್ರನ್ನ ಬಳ್ಳಾರಿಗೆ ಹೋಗಿ ಇಟ್ಬಿಡೋದು, ಗೊಂಗಾಡ್ ಕಡ್ಕೊಂಡು ಅಲ್ಲೇ ಸಾಯ್ಲವ್. ವೀರೇಂದ್ರ ಹೆಗಡೆಯನ್ನ ಗಡಿಪಾರ ಮಾಡಿಬಿಡೋದು. ಆಮೇಲೆ ಉಳ್ಕಿದವ್ರನ್ನೆಲ್ಲ ಹಿಂಡಲ್ಗ ಜೈಲಿಗೆ ತಂದು ಬಿಡೋದು. ಯಾಕಂದ್ರ ಹೌದು ನಾ ಚಿನ್ನಯ್ಯನನ್ನ ಕೊಂದು ಇವ್ರ ಮೇಲೆ ಹಾಕಿದ್ರಂದ್ರೆ ಇವರಿಗೆ ತಿಮ್ಮರೊಡ್ಡಿ ಇದ್ರ ಸೌಜನ್ಯ ಹೋರಾಟ ಉಗ್ರ ರೂಪ ತಾತದ ಅನ್ನೋದು ಗೊತ್ತದ. ಅಂದ್ರ ಸತ್ಯಕ್ಕಾಗಿ ಹೋರಾಟ ಮಾಡುವವನ್ನ ಗಡಿಪಾಡು ಮಾಡಬೇಕು. ಮತ್ತೆ ಇಲ್ಲಿ ಸಾಕ್ಷಿಗಳನ್ನ ಕೊಲ್ಲವರನ್ನ ಇಲ್ಲಿ ಸಾಮ್ರಾಜ್ಯದಲ್ಲಿ ಮೆರೆಯೋದಕ್ಕೆ ಬಿಡಬೇಕು. ಹಾಗಾದ್ರೆ ಈ ಹರ್ಷೇಂದ್ರ ಜೈನ್ ಅರೆಸ್ಟ್ ಆಗಬೇಕು, ಆಗಬಾರದು? ನಾಳಿದ ಆಗಬಹುದು, ಆಗೋ ಚಾನ್ಸಸ್ ಬಹಳ ಅದ. ದುಡ್ಡಿಗಾಗಿ ಸಾಯೋ ಜನನು ಬಹಳ ಅದ ರೀ. ಆ ಚಿನ್ನಯ್ಯ ಬದ್ಮಾಶ್, ನನ್ನ ಹೆಂಡತಿ ಮಕ್ಕಳು ಆರಾಮಿರ್ರಿ, ನೀವು ನನ್ನ ಕೊಲ್ರಿ, ಖರೆ ನನ್ನ ಹೆಂಡತಿ ಮಕ್ಕಳಿಗೆ ರೊಕ್ಕ ಕೊಡ್ರಿ, ಈ ಕೇಸನ್ನ ಏನ್ ಮಾಡ್ರಂದ್ರೆ ನೀವು ಮಟ್ಟಣ್ಣವ್ರ ಮೇಲೆ, ಮಹೇಶ್ ಶೆಟ್ಟಿ, ತಿಮ್ಮರೊಡ್ಡಿ ಮೇಲೆ ಹೋಗಿ ಹಾಕ್ರಿ ಅನ್ನೋ ಬದ್ಮಾಶ್ನು ಅದಾರ. ಯಾಕಂದ್ರೆ ಅವ ಇಡೀ ಕರ್ನಾಟಕ ಜನತೆ ಮುಂದೆ ಹಿಂಗೆ ಹೇಳಿದವ ಒಮ್ಮೆ ಹಿಂಗಾಗಿ ಬಿಟ್ಟನ್ರಿ. ಸೊ ಅದು ಮುಂದಿನ ವಿಚಾರ. ಆದ್ರೆ ಸಾಕ್ಷಿ ನಾಶ ಆಗಬಾರ್ದಂದ್ರೆ ಹರ್ಷೇಂದ್ರ ಜೈನನ್ನ ಮೊದಲು ಅರೆಸ್ಟ್ ಮಾಡಬೇಕು. ಇಲ್ಲಪ್ಪ ಅಂದ್ರೆ ಚಿನ್ನಯ್ಯ ಬದುಕುಳಿಯುವುದು ಬಹಳ ಕಠಿಣದ ಅಂತ ನನಗನ್ನಿಸ್ತದ. ಹೌದು ಅನ್ನಿಸ್ತದ. ಯಾಕಂದ್ರೆ ಚಿನ್ನಯ್ಯ ನೇರವಾಗಿ ಇವ್ರ ಹೆಸರು ತಗೊಂಡಿದ್ದಾರೆ, ಬೇರೆ ಯಾರ್ದು ತಗೊಂಡಿಲ್ಲ. ಹೆಸರು ತಗೊಂಡಿದ್ದೆ ಹರ್ಷೇಂದ್ರ ಜೈನ್. ಹಾಗಾದ್ರೆ ಹರ್ಷೇಂದ್ರ ಜೈನ್ ಏನಾದರೂ ಮಾಡಿದ್ರೆ ಏನು ಮಾಡಬೇಕು? ಇದಕ್ಕೆ SIT ಉತ್ತರ ಕೊಡಬೇಕಲ್ಲ, ಸರ್ಕಾರ ಉತ್ತರ ಕೊಡಬೇಕಾಗ್ತದಲ್ಲ. ಯಾಕೆ ಸುಮ್ಮನೆ ನಾವು ಸಾವಿರ DKC ಅದೇವ ಅನ್ನೋದು, ಷಡ್ಯಂತ್ರ ಐತ ಹೇಳೋದು, ನಾವೆಲ್ಲ ಬೆಂಬಲಕ್ಕೆ ಅದೇವಂತ ಹೇಳೋದು. ನೋಡ್ರಿ ನನ್ನ ಕಡೆ 5,000 ಜನ ಅದ ಹೇಳ್ತಾರ. ಇಂಥದ್ದೆಲ್ಲ ಯಾಕೆ ಬಂಡಲ್ಗಿರಿ ಮಾಡೋದು ಕೂತಿದ್ದೀರಿ ನೀವು? ಹೋರಾಟಗಾರನ ತುಳಿತಕ್ಕಂಥ ಕೆಲಸ ಯಾಕೆ ಮಾಡ್ತೀರಿ? ಹೋರಾಟಗಾರರು ಇರ್ತಿರ್ಲಿಲ್ಲ ಅಂದ್ರೆ ದೇಶಕ್ಕೆ ಸ್ವಾತಂತ್ರ್ಯ ಭೀ ಸಿಗ್ತಿರ್ಕಿಲ್ಲ. ಏನು ಹೇಳೋದು ನಿಮಗ? ಹೋರಾಟಗಾರರು ಇರ್ತಿರ್ಲಿಲ್ಲ ಅಂದ್ರೆ ದೇಶಕ್ಕೆ ಸ್ವಾತಂತ್ರ್ಯ ಸಿಗ್ತಿರ್ಲಿಲ್ಲ. ನೀವು ಬರೀ ಗಾಂಧೀಜಿಯವ್ರ ಹೆಸರು ಹೇಳ್ಕೊಂಡು ಹೋಗ್ತೀರಿ. ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಎಂತೆಂಥವ್ರು ಆದಾರ, ಲಾಲಾ ಲಜಪತ್ ರಾಯ್, ಎಂತೆಂಥವ್ರು ಅವ್ರನ್ನೆಲ್ಲ ಮರ್ತು ಬಿಟ್ಟೇವ್ರಿ. ಬರೀ ಗಾಂಧೀಜಿಯವ್ರ ಹೆಸರಿಗೆ ಮಾತ್ರ ಹೇಳ್ತೀವಿ ನಾವು. ಹೋರಾಟಗಾರರು ಇಲ್ಲ ಅಂದ್ರೆ ದೇಶಕ್ಕೆ ಸ್ವಾತಂತ್ರ್ಯ ಸಿಗ್ತಿರ್ಕಿಲ್ಲ. ಹೋರಾಟಗಾರರು ಇಲ್ಲ ಅಂದ್ರೆ ಇವತ್ತು ಈ ಕರ್ನಾಟಕ ಇಷ್ಟೊಂದು ಶಾಂತವಾಗಿ ಇರ್ತಿರ್ಲಿಲ್ಲ. ಅಂತ ಹೋರಾಟಗಾರನ ತುಳಿತಕ್ಕಂಥ ಕೆಲಸವನ್ನ ಮಾಡ್ತೀರಿ, ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೀರಿ. ಹಾಕ್ರಿ ಆ ಹರ್ಷೇಂದ್ರನ ಒಳಗಡೆ ಒಳಗೆ ಹಾಕಿಬಿಟ್ರೆ ಅವನ ಚಿನ್ನಯ್ಯನ ಕೊಂದ್ರೆ ಏನು ಮಾಡೋದು? ಇದಕ್ಕೆ ಉತ್ತರ ಯಾರು ಕೊಡೋ? ತಿಮ್ಮರೊಡ್ಡಿ ಇದ್ರೆ ಗಲಾಟೆ ಆಗ್ತದ, ಹರ್ಷೇಂದ್ರ ಇದ್ರೆ ಕೊಲೆ ಯಾಕಾಗಬಾರ್ದು? ನಮಸ್ಕಾರ ಎಲ್ಲರಿಗೂ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬರ್ತೀನಿ. ಜೈ ಸೌಜನ್ಯತೆ.